ಹೈದರಾಬಾದ್ ಅಂದಿದ್ದೆ ನಿಮ್ಮ ಮೈಂಡ್ಗೆ ಫಸ್ಟ್ ಬರೋದೆ ಫೇಮಸ್ ಹೈದರಾಬಾದಿ ಬಿರಿಯಾನಿ ಮತ್ತು ಚಾರ್ಮಿನಾರ್. ಇದು ಹೈದರಾಬಾದ್ ಫೇಮಸ್ ಟೂರಿಸ್ಟ್ ಪ್ಲೇಸಸ್. ಈ ವಿಡಿಯೋಲಿ ಹೈದರಾಬಾದ್ ಟೂರ್ ಪ್ಲ್ಯಾನ್ ಹೇಗೆ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಹೈದರಾಬಾದ್ ಬಗ್ಗೆ ಗೂಗಲ್ ಮ್ಯಾಪಲ್ಲಿ ಮತ್ತೆ ಸರ್ಚ್ ಮಾಡೋದನ್ನ ಬಿಟ್ಟೇ ಬಿಡ್ತೀರಾ. ಈ ವಿಡಿಯೋಲಿ ನಾನು ಹೈದರಾಬಾದ್ ಟೂರಿಸ್ಟ್ ಪ್ಲೇಸಸ್, ಎಂಟ್ರಿ ಫೀಸ್, ಓಪನಿಂಗ್ ಟೈಮ್ಸ್, ಕ್ಲೋಸಿಂಗ್ ಟೈಮ್, ಯಾವ ಪ್ಲೇಸ್ಗೆ ಯಾಕೆ ಹೋಗಬೇಕು, ಹೈದರಾಬಾದಲ್ಲಿ ಸ್ಟೇ ಎಲ್ಲಿ ಮಾಡಬೇಕು, ಫುಡ್ ಮತ್ತು ಶಾಪಿಂಗ್ ಎಲ್ಲ ಪ್ಲೇಸಸ್ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋಲಿ ತಿಳಿಸಿದ್ದೀನಿ. ಈ ವಿಡಿಯೋ ನೋಡಿ ಇನ್ನೂ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಅವ್ರು ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಈ ಥರ ಟೂರಿಸ್ಟ್ ಪ್ಲೇಸಸ್ ಬಗ್ಗೆ ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಮಿಸ್ಟರ್ ಮ್ಯಾಪ್. ಹೈದರಾಬಾದ್ನ ನವಾಬ್ ಅವರ ನಗರ ಅಂತಾನೆ ಕರೀತಾರೆ. ಇಲ್ಲಿ ಸುಮಾರು 400 ವರ್ಷ ಹಳೇದಾದ ಇತಿಹಾಸ ಇದೆ. ಹೈದರಾಬಾದಲ್ಲಿ ನೋಡೋಕ್ಕೆ ತುಂಬ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ. ಇದನ್ನು ಸಿಟಿ ಆಫ್ ಪರ್ಲ್ಸ್ ಅಂತಾನೆ ಕರೀತಾರೆ. ಯಾಕಂದರೆ ಇಲ್ಲಿ ಸಿಗೋ ವಜ್ರಗಳು ಇಡೀ ಜಗತ್ತಿನಲ್ಲಿ ಎಲ್ಲೂ ಸಿಗಲ್ಲ. ಮತ್ತು ಕೊಹಿನೂರ್ ಡೈಮಂಡ್ ಕೂಡ ಇಲ್ಲೇ ಸಿಕ್ಕಿದ್ದು ಅಂತಾರೆ. ಫಸ್ಟ್ ಹಿಸ್ಟ್ರಿ ಪ್ಲೇಸಸ್ ಬಗ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಹೈದರಾಬಾದ್ನ ಮ್ಯಾಪಲ್ಲಿ ಒಂದ್ಸತಿ ನೋಡ್ಕೊಂಡು ಬರೋಣ, ಯಾವ ಪಾರ್ಟ್ ಆಫ್ ಹೈದರಾಬಾದಲ್ಲಿ ಯಾವ ಪ್ಲೇಸಸ್ ಇದೆ ಅಂತ. ಹೈದರಾಬಾದ್ನ 3 ಪಾರ್ಟ್ಸಲ್ಲಿ ಡಿವೈಡ್ ಆಗುತ್ತೆ: ಓಲ್ಡ್ ಸಿಟಿ, ನ್ಯೂ ಸಿಟಿ ಮತ್ತು ಔಟ್ಸ್ಕಟ್ಸ್. ಹೈದರಾಬಾದಲ್ಲಿ ನಾನು ಸ್ಟೇ ಆಗಿದ್ದು ಹೋಮ್ ಸ್ಟೇಯಲ್ಲಿ. ಇಲ್ಲಿ ಸೇಮ್ ಮನೆ ಥರ ಎಲ್ಲ ಫೆಸಿಲಿಟೀಸ್ ಇದೆ. ಫುಲ್ ಕಿಚನ್ ಸೆಟಪ್, ಸ್ಪೇಷಿಯಸ್ ಬೆಡ್ರೂಮ್ಸ್, ನೀವೇ ಓನ್ ಕುಕ್ ಕೂಡ ಮಾಡ್ಕೋಬಹುದು. ಈ ಸ್ಟೇ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಲಾಸ್ಟಲ್ಲಿ ತಿಳಿಸ್ತೀನಿ. ಮೊದಲು ಪ್ಲೇಸಸ್ ಬಗ್ಗೆ ತಿಳ್ಕೊಂಡು ಬರೋಣ. ಓಲ್ಡ್ ಸಿಟಿನ ಹಾರ್ಟ್ ಆಫ್ ಹೈದರಾಬಾದ್ ಅಂತಾನೆ ಕರೀತಾರೆ. ಇಲ್ಲಿ ಹಿಸ್ಟಾರಿಕ್ ಪ್ಲೇಸಸ್ ಚಾರ್ಮಿನಾರ್, ಮಕ್ಕಾ ಮಸ್ಜಿದ್, ಸಲಾರ್ಗಂಜ್ ಮ್ಯೂಸಿಯಂ, ಚೌಮಾಲಾ ಪ್ಯಾಲೇಸ್ ಮತ್ತು ಫೇಮಸ್ ಶಾಪಿಂಗ್ ಪ್ಲೇಸ್ ಆಗಿರೋ ಲಾಡ್ ಬಜಾರ್ ಕೂಡ ಇಲ್ಲೇ ಇರೋದು. ನ್ಯೂ ಸಿಟಿಯಲ್ಲಿ ಬಿರ್ಲಾ ಮಂದಿರ್, ಹುಸೇನ್ ಸಾಗರ್ ಲೇಕ್, BR ಅಂಬೇಡ್ಕರ್ ಮಾನ್ಯುಮೆಂಟ್ ಮತ್ತು ಅಮರದೀಪಂ ಪ್ಲೇಸಸ್ ನೋಡ್ಬೋದು. ಸಿಟಿ ಔಟ್ಸ್ಕಟ್ಸಲ್ಲಿ ಹಿಸ್ಟಾರಿಕಲ್ ಆ್ಯಂಡ್ ನೋಡಲೇಬೇಕು ಅನ್ನೋ ಪ್ಲೇಸಸ್ಸು ಗೋಲ್ಕೊಂಡ ಫೋರ್ಟ್ ಮತ್ತು ಶಾಹಿ ಟೋಮ್. ಇನ್ನೊಂದು ಒನ್ ಡೇ ಫುಲ್ ಟೈಮ್ ಸ್ಪೆಂಡ್ ಮಾಡಿ ನೋಡೋ ಅಂಥ ಪ್ಲೇಸ್ ಅಂದರೆ ರಾಮೋಜಿ ಫಿಲಮ್ ಸಿಟಿ. ಹೈದರಾಬಾದ್ಗೆ ಯಾರೇ ಹೋಗೋರು ಈ ಪ್ಲೇಸ್ ಅಂತೂ ಮಿಸ್ ಮಾಡಲ್ಲ. ಈ ರಾಮೋಜಿ ಫಿಲಮ್ ಸಿಟಿ ಬಗ್ಗೆ ನೀವು ಎಲ್ಲ ಕಡೆ ಕೇಳೇ ಇರ್ತೀರಾ. ಆದರೆ ದೀಪಾವಳಿ ಟೈಮಲ್ಲಿ ಯಾವ ಥರ ಕಾಣುತ್ತೆ ಮತ್ತು ಸ್ಪೆಷಲ್ ಈವೆಂಟ್ಸ್ ಏನಿರುತ್ತೆ ಅನ್ನೋದನ್ನ ಈ ವಿಡಿಯೋಲಿ ನಾನು ಫುಲ್ ತೋರಿಸ್ತೀನಿ. ಮೊದಲು ಓಲ್ಡ್ ಸಿಟಿ ಪ್ಲೇಸಸ್ ಬಗ್ಗೆ ತಿಳಿಸ್ತೀನಿ. ಓಲ್ಡ್ ಸಿಟಿಯಲ್ಲಿ ಫಸ್ಟ್ ಪ್ಲೇಸ್ ಚಾರ್ಮಿನಾರ್. ಚಾರ್ಮಿನಾರ್ ಎಂಟ್ರಿ ಟೈಮಿಂಗ್ಸ್ ಮಾರ್ನಿಂಗ್ 9 AM ಇಂದ ಈವ್ನಿಂಗ್ 5:30 PM. ಎಂಟ್ರಿ ಟಿಕೆಟ್ಸ್ 25 ರೂಪಾಯಿ ಪರ್ ಹೆಡ್. ಚಾರ್ಮಿನಾರ್ ಟೋಟಲ್ 3 ಫ್ಲೋರ್ಸ್ ಇದೆ. ಚಾರ್ಮಿನಾರ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಫುಲ್ ಹೈದರಾಬಾದ್ ಕಾಣಿಸುತ್ತೆ. ನೀವೇನಾದರೂ ಚಾರ್ಮಿನಾರ್ಗೆ ಕಾರಲ್ಲಿ ಹೋಗ್ತೀರಾ ಅಂದರೆ ಚಾರ್ಮಿನಾರ್ ಪಕ್ಕದಲ್ಲೇ ಕಾರ್ ಪಾರ್ಕಿಂಗ್ ಇದೆ, ನೀವು ಅಲ್ಲೇ ಪಾರ್ಕ್ ಮಾಡಿ ಹೋಗಬೇಕು. ಈ ಪ್ಲೇಸ್ ಬಿಟ್ಟು ಬೇರೆ ಎಲ್ಲೂ ನಿಮಗೆ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಸಿಗೋಲ್ಲ. ಚಾರ್ಮಿನಾರ್ನ ಸುಮ್ಮನೆ ನೋಡಿ ಬರೋ ಬದಲು ಒಂದು ಗೈಡ್ ತೊಗೊಂಡ್ರೆ ಕಂಪ್ಲೀಟ್ ಚಾರ್ಮಿನಾರ್ ನೋಡ್ದಂಗೆ ಆಗುತ್ತೆ. ಒಂದೊಂದು ಪಿಲ್ಲರ್ ಒಂದು ಹಿಸ್ಟ್ರಿ ಹೇಳುತ್ತೆ. ಇದನ್ನು ಗೈಡ್ಸ್ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನನ್ನ ಸಜೆಷನ್, ನೀವು ಚಾರ್ಮಿನಾರ್ಗೆ ಮಾರ್ನಿಂಗ್ ಡೇ ಟೈಮ್ ಮತ್ತು ಈವ್ನಿಂಗ್ ಟೈಮ್ ವಿಸಿಟ್ ಮಾಡಿ. ಮಾರ್ನಿಂಗ್ ಹೋಗಿ ಚಾರ್ಮಿನಾರ್ ವಿಸಿಟ್ ಮಾಡಿ ಮತ್ತು ಈವ್ನಿಂಗ್ ಹೋಗಿ ಚಾರ್ಮಿನಾರ್ ಸುತ್ತಮುತ್ತ ಇರೋ ಮಾರ್ಕೆಟ್ ವಿಸಿಟ್ ಮಾಡಿ ಮತ್ತು ನೈಟ್ ಲೈಟಿಂಗ್ಸ್ನ ನೋಡೋದನ್ನ ಮಿಸ್ ಮಾಡಬಾರ್ದು. ಚಾರ್ಮಿನಾರ್ ಪಕ್ಕದಲ್ಲೇ ಇರೋ ಒಂದು ಫೇಮಸ್ ನಿಮ್ರಾ ಕಫೆಗೆ ಹೋಗಿ ಫೇಮಸ್ ಟೀ, ಸ್ಪೆಷಲ್ ಬಿಸ್ಕೆಟ್ ತಿನ್ನೋದನ್ನ ಮಿಸ್ ಮಾಡಬೇಡಿ. ಹೈದರಾಬಾದ್ಗೆ ಹೋಗಿ ಇಲ್ಲಿರೋ ಬಿಸ್ಕೆಟ್ ಮತ್ತು ಟೀ ಕುಡ್ದಿಲ್ಲ ಅಂದರೆ ನಿಮ್ಮ ಹೈದರಾಬಾದ್ ಟ್ರಿಪ್ ಕಂಪ್ಲೀಟೇ ಆಗಲ್ಲ. ಈ ಚಾರ್ಮಿನಾರ್ನ ನೋಡೋಕ್ಕೆ ನಿಮಗೆ 1 hour ಟೈಮ್ ಆಗುತ್ತೆ. ನೆಕ್ಸ್ಟ್ ಪ್ಲೇಸ್, ಚಾರ್ಮಿನಾರ್ ಪಕ್ಕದಲ್ಲೇ ಇರೋ ಮಕ್ಕಾ ಮಸ್ಜಿದ್. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಮಸ್ಜಿದ್. ಈ ಪ್ಲೇಸ್ಗೆ ಎಂಟ್ರಿ ಫ್ರೀ ಆ್ಯಂಡ್ ನೀವು ಈ ಮಸ್ಜಿದ್ ನೋಡೋಕ್ಕೆ ಮಾರ್ನಿಂಗ್ ಬಿಟ್ವೀನ್ 9 to 12 ಹೋದರೆ ಒಳ್ಳೆಯದು. ಆವಾಗ ಜನನೂ ಕಮ್ಮಿ ಇರ್ತಾರೆ ಆ್ಯಂಡ್ ನಮಾಜ್ ಟೈಮಿಂಗ್ಸಲ್ಲಿ ಇಲ್ಲಿ ಟೂರಿಸ್ಟ್ಗೆ ಒಳಗಡೆ ಬಿಡಲ್ಲ. ಈ ಪ್ಲೇಸಲ್ಲಿ ಒಂದೇ ಸತಿಗೆ 10,000 ಜನ ನಮಾಜ್ ಮಾಡ್ಬೋದು. ಅಷ್ಟು ದೊಡ್ಡ ವಿಶಾಲವಾದ ಜಾಗ ಇದೆ. ಅಲ್ಲಿ ಒಂದು ಪಾಂಡ್ ಇದೆ, ಅಲ್ಲಿ ಹೋಗಿ ಒಂದು 30 minutes ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಚಾರ್ಮಿನಾರ್ ಮತ್ತು ಮಕ್ಕಾ ಮಸ್ಜಿದ್ ಆದಮೇಲೆ ನೆಕ್ಸ್ಟ್ ಪ್ಲೇಸ್ ಸಲಾರ್ಗಂಜ್ ಮ್ಯೂಸಿಯಂ. ನೀವೇನಾದರೂ ತುಂಬ ಹಿಸ್ಟ್ರಿ ತಿಳ್ಕೊಳ್ಳೋ ಆಸಕ್ತಿ ಇರೋರಾಗಿದ್ದರೆ ಈ ಪ್ಲೇಸ್ ನಿಮಗೋಸ್ಕರನೇ. ಈ ಮ್ಯೂಸಿಯಂ ಪ್ರಪಂಚದ ಅತಿ ದೊಡ್ಡ 1 man ಕಲೆಕ್ಷನ್ ಇರೋ ಮ್ಯೂಸಿಯಂ. ಅಂದರೆ ಸಲಾರ್ಗಂಜ್ನ ಒಬ್ಬ ವ್ಯಕ್ತಿ ಮತ್ತು ಅವರ ಕುಟುಂಬದವರು ತಮ್ಮವರ ಜೀವನವಿಡೀ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಸಂಗ್ರಹಿಸಿ ಇಟ್ಟಿರೋ ವಸ್ತುಗಳು ಈ ಮ್ಯೂಸಿಯಮಲ್ಲಿ ನೋಡ್ಬೋದು. ಇಲ್ಲಿ ನೀವು ಮಿಸ್ ಮಾಡದೆ ನೋಡಬೇಕು ಅಂದರೆ ಮ್ಯೂಸಿಕಲ್ ಕ್ಲಾಕ್. ಎವ್ರಿ 1 hourಗೆ ಒಂದ್ಸತಿ ಒಂದು ಚಿಕ್ಕ ಗೊಂಬೆ ಆ ಕ್ಲಾಕಿಂದ ಆಚೆ ಬಂದು ಗಂಟೆನ ಬಾರಿಸುತ್ತೆ. ಇದನ್ನು ನೋಡೋಕ್ಕೆ ಜನ ಅರ್ಧ ಗಂಟೆ ಮುಂಚೆನೇ ಬಂದು ಜಾಗ ಹಿಡ್ಕೊಂಡು ಕೂತಿರ್ತಾರೆ. ಇದನ್ನು ನೋಡೋದೇ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್. ಈ ಕ್ಲಾಕ್ 19ನೇ ಸೆಂಚುರಿದು ಆ್ಯಂಡ್ ಇದನ್ನು ಇಂಗ್ಲೆಂಡಿಂದ ತರಿಸಿ ಕೋಲ್ಕಟ್ಟಾಲ್ಲಿ ಅಸೆಂಬಲ್ ಮಾಡಿದ್ದು. ಇನ್ನೊಂದು ವಿಶೇಷತೆ ಅಂದರೆ ಮಾರ್ಬಲ್ ಸ್ಟ್ಯಾಚು. ಇದನ್ನು ವೆಲೆಡ್ ರೆಬೆಕಾ ಅಂತ ಹೆಸರು. ಇದನ್ನು ನೋಡಿದರೆ ಆ ಸ್ಟ್ಯಾಚು ಮೇಲೆ ತುಂಬಾ ತೆಳ್ಳಗಿರೋ ಬಟ್ಟೆ ಹಾಕಿರೋ ಥರ ಕಾಣಿಸುತ್ತೆ. ಬಟ್ ಅದು ಮಾರ್ಬಲಲ್ಲೇ ಕೆತ್ತಿರೋದು. ಇದನ್ನು ನೋಡೋಕ್ಕೆ 2 ಕಣ್ಗಳು ಸಾಲಲ್ಲ.
ಇನ್ನೊಂದು ಸ್ಪೆಷಲ್ ಅಂದರೆ ವುಡ್ ಸ್ಕಲ್ಪ್ಚರ್. ಇದನ್ನು ಮುಂದೆಯಿಂದ ನೋಡಿದ್ರೆ ಒಬ್ಬ ಹುಡುಗ ಥರ ಕಂಡ್ರೆ, ಕನ್ನಡಿ ಹಿಂಭಾಗದಿಂದ ನೋಡಿದ್ರೆ ಒಬ್ಬ ಹುಡುಗಿ ಥರ ಕಾಣುತ್ತೆ. ಇದರ ಹೆಸರು ಮೆಫಿಸ್ಟೋಫೆಲಸ್ ಆ್ಯಂಡ್ ಮಾರ್ಗರೇಟಾ ಅಂತ. ಈ ಪ್ಲೇಸ್ನ ನೀವು ಕಂಪ್ಲೀಟಾಗಿ ನೋಡೋಕ್ಕೆ ಒಂದು ಫುಲ್ ಡೇ ಅಂತೂ ಬೇಕಾಗುತ್ತೆ. ಈ ಥರ ತುಂಬಾ ಯೂನಿಕ್ ಥಿಂಗ್ಸ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಈ ಪ್ಲೇಸ್ ಎಂಟ್ರಿ ಟೈಮಿಂಗ್ಸ್ ಮಾರ್ನಿಂಗ್ 10 AM ಟು ಈವ್ನಿಂಗ್ 5 PM. ಎಂಟ್ರಿ ಟಿಕೆಟ್ಸ್ 50 ರೂಪಾಯಿ. ಕ್ಯಾಮ್ರಾ ಆ್ಯಂಡ್ ಫೋನ್ ಇದ್ದರೆ 50 ರೂಪಾಯಿ ಎಕ್ಸ್ಟ್ರಾ ಕಾಸ್ಟ್ ಪೇ ಮಾಡಬೇಕಾಗುತ್ತೆ. ಈ ಪ್ಲೇಸ್ ಫ್ರೈಡೇ ರಜಾ, ಸೊ ನೀವು ಡೇಸ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಇದೇ ಓಲ್ಡ್ ಸಿಟಿಲಿರೋ ಇನ್ನೊಂದು ಪ್ಲೇಸ್ ಚೌಮಾಲ ಪ್ಯಾಲೇಸ್. ಸಲಾರ್ಜಂಗ್ ಮ್ಯೂಸಿಯಮಿಂದ ಸ್ವಲ್ಪ ದೂರದಲ್ಲಿರೋ ಈ ಚೌಮಾಲ ಪ್ಯಾಲೇಸ್ ಬಂದರೆ ನಿಮಗೆ ನಿಜವಾದ ರಾಜ ವೈಭವ ಅಂದರೆ ಏನು ಅನ್ನೋದು ಅರ್ಥ ಆಗುತ್ತೆ. ಇದು ನಿಜಾಮರು ವಾಸ ಮಾಡ್ತಿದ್ದ ಮೇನ್ ಪ್ಯಾಲೇಸ್. ಇಲ್ಲಿ ನೀವು ಮಿಸ್ ಮಾಡದೆ ನೋಡಬೇಕಿರೋ ಪ್ಲೇಸ್ ಅಂದರೆ ದರ್ಬಾರ್ ಹಾಲ್, ವಿಂಟೇಜ್ ಕಾರ್ ಕಲೆಕ್ಷನ್ಸ್ ಮತ್ತು ಪ್ಯಾಲೇಸ್ ಗಾರ್ಡನ್. ದರ್ಬಾರ್ ಹಾಲ್ ಈ ಪ್ಯಾಲೇಸ್ನ ಮೇನ್ ಅಟ್ರಾಕ್ಷನ್. ಇಲ್ಲಿರೋ ಬೆಲ್ಜಿಯಂ ಕ್ರಿಸ್ಟಲಿಂದ ಮಾಡಿರೋ ಜೂಮರ್ ನೋಡಲೇಬೇಕು. ಮತ್ತು ನಿಜಾಮರು ಯೂಸ್ ಮಾಡ್ತಿದ್ದ ಸಿಂಹಾಸನ, ಪ್ಲೇಟ್ಸ್, ಕಪ್ಸ್ ಇಂಥ ತುಂಬ ಥಿಂಗ್ಸ್ ನೋಡ್ಬೋದು. ಇಲ್ಲಿರೋ ಕಾರ್ ಕಲೆಕ್ಷನ್ಸ್ ಒಂದ್ಸತಿ ಆದರೂ ನೋಡಲೇಬೇಕು. ಈ ಕಾರ್ಗಳನ್ನ ನಿಜಾಮರು ಬಳಸ್ತಿದ್ರಂತೆ. ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಐಷಾರಾಮಿ ಕಾರ್ಗಳು ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ 1912ರಲ್ಲಿ ಯೂಸ್ ಮಾಡಿರೋ ಯೆಲ್ಲೋ ಕಲರ್ ರಾಲ್ಸ್ ರಾಯ್ಸ್ ಗಾಸ್ಟ್ ಕಾರ್ ಇದೆ. ಇದು ಇವತ್ತಿಗೂ ಹೊಸ ಕಾರ್ ಥರ ಕಾಣುತ್ತೆ. ಈ ಪ್ಲೇಸ್ ಮಾರ್ನಿಂಗ್ 10 o'clock ಓಪನ್ ಆಗಿ ಈವ್ನಿಂಗ್ 5 o'clock ತನಕನೂ ಓಪನ್ ಇರುತ್ತೆ. ಎವ್ರಿ ಫ್ರೈಡೇ ಇಲ್ಲಿ ರಜಾ ಇರುತ್ತೆ. ಆ್ಯಂಡ್ ಇಲ್ಲಿ ಎಂಟ್ರಿ ಟಿಕೆಟ್ 100 rupees. ಕ್ಯಾಮ್ರಾ ತೊಗೊಂಡು ಹೋಗ್ತೀರಾ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಈ ಪ್ಯಾಲೇಸ್ ಕಂಪ್ಲೀಟಾಗಿ ನೋಡೋಕ್ಕೆ ನಿಮಗೆ 2 hours ಟೈಮ್ ಬೇಕಾಗುತ್ತೆ. ನಾನು ಓಲ್ಡ್ ಸಿಟಿಯಲ್ಲಿ ಚಾರ್ಮಿನಾರ್, ಸಲಾರ್ಜಂಗ್ ಮ್ಯೂಸಿಯಂ, ಮಕ್ಕಾ ಮಸ್ಜಿದ್, ಚೌಮಾಲ ಪ್ಯಾಲೇಸ್ ಬಗ್ಗೆ ತಿಳಿಸಿದ್ದೀನಿ. ನೆಕ್ಸ್ಟ್ ನ್ಯೂ ಸಿಟಿ ಪ್ಲೇಸಸ್ ಬಗ್ಗೆ ತಿಳಿಸ್ತೀನಿ. ನ್ಯೂ ಸಿಟಿಯಲ್ಲಿ ಫಸ್ಟ್ ಪ್ಲೇಸ್ ಬಿರ್ಲಾ ಮಂದಿರ್. ಓಲ್ಡ್ ಸಿಟಿಯಿಂದ ಸ್ವಲ್ಪ ದೂರ ಬಂದರೆ ನಿಮಗೆ ಸಿಗೋದೆ ಪೀಸ್ಫುಲ್ ಆಗಿರೋ ಬಿರ್ಲಾ ಮಂದಿರ್. ಇದು ಹೈದರಾಬಾದಲ್ಲಿ ಒಂದು ನೌಬತ್ ಪಹಾಡ್ ಅನ್ನೋ ಸಣ್ಣ ಬೆಟ್ಟದಲ್ಲಿ ಇದೆ. ಈ ದೇವಸ್ಥಾನನ ರಾಜಸ್ಥಾನದ ಸುಮಾರು 2000 ಟನ್ ವೈಟ್ ಮಾರ್ಬಲಿಂದ ಕಟ್ಟಿದ್ದಾರೆ. ಇಲ್ಲಿನ ಕೆತ್ತನೆಗಳನ್ನ ನೋಡೋದೇ ಅಮೇಝಿಂಗ್. ಇಲ್ಲಿಂದ ಹುಸೇನ್ ಸಾಗರ್ ಲೇಕ್ ವ್ಯೂ ಸಖತ್ತಾಗಿ ಕಾಣುತ್ತೆ. ಟೆಂಪಲ್ ಒಳಗಡೆ ಫೋನ್ ಅಲೋ ಮಾಡೋಲ್ಲ, ಸೊ ನೀವು ಫೋನ್ನ ಕೌಂಟರಲ್ಲಿ ಸಬ್ಮಿಟ್ ಮಾಡಿ ಹೋಗಬೇಕು ಆಗುತ್ತೆ. ಯಾಕಂದರೆ ಇಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ. ಈ ಪ್ಲೇಸ್ನ ಜಸ್ಟ್ ಕಣ್ಣಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ಟೆಂಪಲ್ ಟೈಮಿಂಗ್ಸ್ ಮಾರ್ನಿಂಗ್ 7 o'clock ಟು 12 o'clock ಮತ್ತು ಆಫ್ಟರ್ನೂನ್ 2 o'clock ಇಂದ ಈವ್ನಿಂಗ್ 9 o'clock ವರೆಗೂ ಓಪನ್ ಇರುತ್ತೆ. ಈ ಪ್ಲೇಸ್ಗೆ ನೀವು ಈವ್ನಿಂಗ್ ಟೈಮಲ್ಲಿ ವಿಸಿಟ್ ಮಾಡಬೇಕು. ಅಲ್ಲಿ ಸನ್ಸೆಟ್ ನೋಡಿ ನೈಟ್ ಲೈಟಿಂಗ್ಸಲ್ಲಿ ಆ ಟೆಂಪಲ್ ನೋಡೋದೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಈ ಪ್ಲೇಸ್ ಫುಲ್ನ ಸನ್ಸೆಟ್ ಜೊತೆ ನೋಡಿ ಫುಲ್ ಕವರ್ ಮಾಡೋಕ್ಕೆ 2 hours ಆಗುತ್ತೆ. ನೆಕ್ಸ್ಟ್ ಇದೇ ಬಿರ್ಲಾ ಮಂದಿರ್ ಹತ್ರ ಇರೋ ಇನ್ನೊಂದು ಪ್ಲೇಸ್ ಹುಸೇನ್ ಸಾಗರ್ ಲೇಕಲ್ಲಿರೋ ಲುಂಬಿನಿ ಗಾರ್ಡನ್. ಇಲ್ಲಿ ಇರೋ ಬುದ್ಧ ಸ್ಟ್ಯಾಚ್ಯೂನ ನೀವು ಬೋಟಲ್ಲಿ ಹೋಗಿ ಹತ್ತಿರದಿಂದ ನೋಡ್ಬೋದು. ಇದು ಒಂದು ಏಕಶಿಲೆ ಪ್ರತಿಮೆ, ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತಿರೋದು. ಇಲ್ಲಿ ಬೋಟಿಂಗ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಲೇಸರ್ ಶೋ ಕೂಡ ಇರುತ್ತೆ. ಈವ್ನಿಂಗ್ ಟೈಮ್ ರಿಲ್ಯಾಕ್ಸ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್. ಲುಂಬಿನಿ ಕಾಡಲ್ಲಿ ಎಂಟ್ರಿ ಟಿಕೆಟ್ ಮಕ್ಕಳಿಗೆ 10 ರೂಪಾಯಿ ಆ್ಯಂಡ್ ದೊಡ್ಡವರಿಗೆ 20 ರೂಪಾಯಿ. ಬೋಟಿಂಗ್ ತುಂಬ ಡಿಫ್ರೆಂಟ್ ಆಗಿ ಇದೆ. ಇಲ್ಲಿ ಫ್ಯಾಮಿಲಿ ಬೋಟ್, ಸ್ಪೀಡ್ ಬೋಟ್, ಮೆಕ್ಯಾನಿಕಲ್ ಬೋಟ್ ಅಂತ ಬೇರೆ ಬೇರೆ ಬೋಟಿಂಗ್ ಆಪ್ಷನ್ಸ್ ಇದೆ. ಆ್ಯಂಡ್ ಕಾಸ್ಟ್ ಕೂಡ ಅದೇ ಥರ ಇದೆ. ಇಲ್ಲಿ ಸಂಜೆ ನಡೆಯೋ ಲೇಸರ್ ಶೋ ತುಂಬ ಫೇಮಸ್. ಇದಕ್ಕೆ ಸಪ್ರೇಟಾಗಿ ಎಂಟ್ರಿ ಟಿಕೆಟ್ 50 ರೂಪಾಯಿ ಇರುತ್ತೆ. ನ್ಯೂ ಸಿಟಿಯಲ್ಲಿ ನೆಕ್ಸ್ಟ್ ಪ್ಲೇಸ್ ಡಾಕ್ಟರ್ BR ಅಂಬೇಡ್ಕರ್ ಮಾನ್ಯುಮೆಂಟ್. ಲುಂಬಿನಿ ಪಾರ್ಕ್ ಪಕ್ಕದಲ್ಲೇ ಇರೋ ಈ ಮಾನ್ಯುಮೆಂಟ್ 125 ಅಡಿ ಎತ್ತರ ಇದೆ. ಇದನ್ನು ಬ್ರಾನ್ಸಿಂದ ಮಾಡಿದ್ದಾರೆ. ಒಳಗಡೆ ಒಂದು ಮ್ಯೂಸಿಯಂ ಮತ್ತು ಫೋಟೋ ಗ್ಯಾಲರಿ ಇದೆ. ಮತ್ತು ಈ ಮ್ಯೂಸಿಯಮಲ್ಲಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಬೋದು. ಅಲ್ಲಿ ಲಿಫ್ಟ್ ಹತ್ತಿ ಮೇಲೆ ಹೋದರೆ ಅಲ್ಲಿಂದ ಫುಲ್ ಹುಸೇನ್ ಸಾಗರ್ ಲೇಕ್ ಕಾಣುತ್ತೆ. ಈ ಮಾನ್ಯುಮೆಂಟ್ನ ನೈಟ್ ಟೈಮ್ ಲೈಟಿಂಗಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ಪ್ಲೇಸ್ನ ಕವರ್ ಮಾಡೋಕ್ಕೆ 1 hour ಸಾಕು. ಇಲ್ಲಿ ಎಂಟ್ರಿ ಟಿಕೆಟ್ 10 ರೂಪಾಯಿ ಮತ್ತು ಇದು ಮಾರ್ನಿಂಗ್ 10 o'clock ಇಂದ ಈವ್ನಿಂಗ್ 8 o'clock ತನಕ ಓಪನ್ ಇರುತ್ತೆ. ನೆಕ್ಸ್ಟ್ ಪ್ಲೇಸ್ ಅಮರ ದೀಪಂ, ಅಂದರೆ ತೆಲಂಗಾಣ ರಾಜ್ಯಕ್ಕೆ ತ್ಯಾಗ ಮಾಡಿದವರ ನೆನಪಿಗಾಗಿ ಕಟ್ಟಿರೋ ಸ್ಮಾರಕ. ಇದನ್ನು ನೋಡೋಕ್ಕೆ ಮಣ್ಣಿನ ದೀಪ ಆಕಾರದಲ್ಲಿ ಕಾಣುತ್ತೆ. ಇದನ್ನು ಪೂರ್ತಿ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿದ್ದಾರೆ ಮತ್ತು ಹೊರಗಡೆ ನೋಡಿದರೆ ಗ್ಲಾಸ್ ಥರ ಕಾಣುತ್ತೆ. ಇದು ಪ್ರಪಂಚದ ಅತಿ ದೊಡ್ಡ ಜಾಯಿಂಟ್ಲೆಸ್ ಸ್ಟೀಲ್ ಬಿಲ್ಡಿಂಗ್ ಅಂತಲೇ ಫೇಮಸ್ ಆಗಿದೆ. ಇದರಲ್ಲಿ ಒಂದು ಮ್ಯೂಸಿಯಂ, ಕನ್ವೆನ್ಷನ್ ಹಾಲ್ ಮತ್ತು ಟಾಪ್ ಫ್ಲೋರಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಇದೆ. ಅಲ್ಲಿ ಕೂತು ನೀವು ಎಂಜಾಯ್ ಮಾಡ್ಬೋದು. ಈ ಪ್ಲೇಸಲ್ಲಿ 2 to 3 hours ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಎಂಟ್ರಿ ಫ್ರೀ. ಒಳಗಡೆ ಹೋಗೋಕ್ಕೆ ಯಾವುದೇ ಟಿಕೆಟ್ ಕಾಸ್ಟ್ ಆಗೋಲ್ಲ. ಓಲ್ಡ್ ಸಿಟಿ ಮತ್ತು ನ್ಯೂ ಸಿಟಿ ಮಧ್ಯ ನಿಮಗೆ ಟ್ರಾವೆಲ್ ಮಾಡೋಕ್ಕೆ ಮೆಟ್ರೋ ಕೂಡ ಅವೈಲೇಬಲ್ ಇದೆ. ಓಲ್ಡ್ ಸಿಟಿ ಮತ್ತು ನ್ಯೂ ಸಿಟಿ ನೋಡಿದ ಮೇಲೆ ಔಟ್ಸ್ಕಟ್ಸಲ್ಲಿರೋ ಒನ್ ಆಫ್ ದಿ ಓಲ್ಡೆಸ್ಟ್ ಮತ್ತು ಹಿಸ್ಟಾರಿಕಲ್ ಫೇಮಸ್ ಪ್ಲೇಸ್ ಗೋಲ್ಕೊಂಡ ಫೋರ್ಟ್ ಮತ್ತು ಶಾಹಿ ಟಾಂಬ್ಸ್ ಬಗ್ಗೆ ತಿಳಿಸ್ತೀನಿ. ಗೋಲ್ಕೊಂಡ ಫೋರ್ಟ್ ಇದು ಬರೀ ಕೋಟೆ ಅಲ್ಲ, ಇದು ಒಂದು ಹೈದರಾಬಾದ್ನ ಅಸ್ತಿತ್ವ. ಈ ಫೋರ್ಟ್ ಬಗ್ಗೆ ತಿಳ್ಕೊಳೋಕ್ಕೆ
ತುಂಬ ವಿಷಯ ಇದೆ. ಈ ಕೋಟೆ ಎಂಟ್ರಿ ಅಂದರೆ ಫತೇಹ್ ದರ್ವಾಜಾ ಹತ್ರ ನಿಂತು ನೀವು ಜೋರಾಗಿ ಚಪ್ಪಾಳೆ ತಟ್ಟಿದರೆ ಅದು ಸುಮಾರು 1 ಕಿಲೋಮೀಟರ್ ದೂರದಲ್ಲಿರೋ ಬೆಟ್ಟದ ತುದಿಯಲ್ಲಿರೋ ಅರಮನೆಗೆ ಕೇಳಿಸುತ್ತೆ. ಇದು ಅಂದಿನ ಕಾಲದ ಒಂದು ಅದ್ಭುತ ಇಂಜಿನಿಯರಿಂಗ್ ಮ್ಯಾಜಿಕ್ ಅಂತಲೇ ಹೇಳ್ತಾರೆ. ಈ ಫೋರ್ಟ್ನ ಒಂದು ಕಾಲದಲ್ಲಿ ವರ್ಲ್ಡ್ ಫೇಮಸ್ ವಜ್ರಗಳ ಬಿಸ್ನೆಸ್ಗೆ ಫೇಮಸ್ ಆಗಿತ್ತು. ಇಲ್ಲಿ ಈವ್ನಿಂಗ್ ಟೈಮಲ್ಲಿ ನಡೆಯೋ ಮ್ಯೂಸಿಕ್ ಆ್ಯಂಡ್ ಲೈಟ್ ಶೋನ ನೋಡೋದನ್ನ ಮರಿಬೇಡಿ. ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾದರೆ ಒಬ್ಬ ಗೈಡ್ ತೊಗೊಳ್ಳೋದು ಯೂಸ್ಫುಲ್ ಅನಿಸುತ್ತೆ. ಈ ಕೋಟೆ ಮೇಲೆ ಹೋಗೋಕ್ಕೆ ಸುಮಾರು 300 ಮೆಟ್ಲುಗಳಿದೆ. ಈ ಫೋರ್ಟ್ಗೆ ಹೋಗೋವಾಗ ಜೊತೆಯಲ್ಲಿ ಒಂದು ವಾಟರ್ ಬಾಟಲ್ ತೊಗೊಂಡೋದ್ರೆ ಒಳ್ಳೆಯದು. ಕೋಟೆ ಮೆಟ್ಟಿಲುಗಳು ಹತ್ತಕ್ಕೆ ಸ್ಟ್ರಾಂಗ್ ಶೂಸ್ ಇದ್ದರೆ ಇನ್ನೂ ಸೇಫ್ ಆ್ಯಂಡ್ ಈಸಿ ಆಗುತ್ತೆ. ಈ ಫೋರ್ಟ್ ಟೈಮಿಂಗ್ಸ್ ಮಾರ್ನಿಂಗ್ 9 to ಈವ್ನಿಂಗ್ 5:30. ಎಂಟ್ರಿ ಟಿಕೆಟ್ 25 ರೂಪಾಯಿ ಪರ್ ಹೆಡ್. ಮತ್ತು ಸಂಜೆ ನಡೆಯೋ ಲೇಸರ್ ಲೈಟ್ ಆ್ಯಂಡ್ ಸೌಂಡ್ ಶೋಗೆ 100 ರೂಪೀಸ್ ಪರ್ ಹೆಡ್ ಇರುತ್ತೆ. ಈ ಕೋಟೆನ ಫುಲ್ ನೋಡೋಕ್ಕೆ ಹಾಫ್ ಡೇ ಟೈಮ್ ಬೇಕಾಗುತ್ತೆ. ನೆಕ್ಸ್ಟ್ ಪ್ಲೇಸ್ ಗೋಲ್ಕೊಂಡ ಫೋರ್ಟ್ ಇಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲೇ ಇರೋ ಕುತುಬ್ ಶಾಹಿ ಟಾಂಬ್ಸ್. ಇಡೀ ವಂಶದ ರಾಜಗಳು ಸಮಾಧಿ ಒಂದೇ ಕಡೆ ಇರೋ ಜಗತ್ತಿನ ಏಕೈಕ ಜಾಗ ಅಂದರೆ ಇದು. ಇಲ್ಲಿನ ಪ್ರತಿ ಒಂದು ಸಮಾಧಿಯು ವಿಶಾಲವಾದ ಪ್ಲಾಟ್ಫಾರ್ಮ್ ಮೇಲೆ ಸುಂದರವಾದ ಗುಮ್ಟಗಳಿಂದ ಕೂಡಿದೆ. ಇದು ಪರ್ಷಿಯನ್ ಮತ್ತು ಇಂಡಿಯನ್ ಡಿಸೈನ್ ಮಿಕ್ಸ್ ಆಗಿದೆ. ಇಲ್ಲಿನ ಗುಮ್ಟಗಳ ಡಿಸೈನ್ಗಳು ಫೋಟೋಗ್ರಫಿ ಇಷ್ಟ ಇರೋರಿಗೆ ಈ ಪ್ಲೇಸ್ ಇಷ್ಟ ಆಗುತ್ತೆ. ಈ ಪ್ಲೇಸ್ ವಿಸಿಟ್ ಟೈಮಿಂಗ್ಸ್ ಮಾರ್ನಿಂಗ್ 9:30 to ಈವ್ನಿಂಗ್ 5:30. ಎಂಟ್ರಿ ಟಿಕೆಟ್ 25 ರೂಪಾಯಿ. ಕ್ಯಾಮ್ರಾ ಇದ್ದರೆ 50 ರೂಪೀಸ್ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಈ ಪ್ಲೇಸ್ನ ನೋಡೋಕ್ಕೆ ನಿಮಗೆ 1 to 2 ಅವರ್ ಟೈಮ್ ಬೇಕಾಗುತ್ತೆ. ನೆಕ್ಸ್ಟ್ ರಾಮೋಜಿ ಫಿಲ್ಮ್ ಸಿಟಿ. ರಾಮೋಜಿ ಫಿಲ್ಮ್ ಸಿಟಿನ ನೀವು ಟಿವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ತುಂಬ ಸತಿ ನೋಡಿರ್ತೀರ. ಆದರೆ ನಾನು ನಿಮಗೆ ದೀಪಾವಳಿ ಟೈಮಲ್ಲಿ ಹೇಗೆ ಇರುತ್ತೆ ಅಂತ ತೋರಿಸ್ತೀನಿ. ಈ ರಾಮೋಜಿ ಫಿಲ್ಮ್ ಸಿಟಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಕಾರ ವರ್ಲ್ಡ್ಸ್ ಬಿಗ್ಗೆಸ್ಟ್ ಫಿಲಮ್ ಸ್ಟುಡಿಯೋ ಕಾಂಪ್ಲೆಕ್ಸ್ ಅಂತಲೇ ಫೇಮಸ್ ಆಗಿದೆ. ನೀವೇನಾದರೂ ರಾಮೋಜಿ ಫಿಲ್ಮ್ ಸಿಟಿಗೆ ಹೋದರೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ ಅಂದರೆ ಈ ಪ್ಲೇಸ್ನ ಕಂಪ್ಲೀಟಾಗಿ ನೋಡೋಕ್ಕೆ ಫುಲ್ 1 ಡೇ ಬೇಕಾಗುತ್ತೆ. ಇಲ್ಲಿ ಟಿಕೆಟ್ ದೊಡ್ಡವರಿಗೆ 1550 ರೂಪಾಯಿ ಮತ್ತು ಚಿಕ್ಕ ಮಕ್ಕಳಿಗೆ 1350 ರೂಪಾಯಿ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬಾಹುಬಲಿ ಅಂತ ಫೇಮಸ್ ಮೂವಿ ಸೆಟ್ಸ್ ಎಲ್ಲ ಇಲ್ಲೇ ನಡೆದಿದ್ದು. ಇಲ್ಲಿ ನಿಮಗೆ ಫಸ್ಟ್ ಬಸ್ಸಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಈ ಪ್ಲೇಸ್ನ ನೀವು ಏನಾದರೂ ಕಂಪ್ಲೀಟಾಗಿ ನೋಡಬೇಕಂದ್ರೆ ನೀವು ಮಾರ್ನಿಂಗ್ ಶಾರ್ಪ್ 9 o'clock ಎಂಟ್ರಿ ಆಗಬೇಕು. ಇಲ್ಲಾಂದರೆ ನೀವು ಎಲ್ಲ ಪ್ಲೇಸಸ್ ನೋಡೋಕ್ಕೆ ಆಗೋಲ್ಲ. ಇಲ್ಲಿ ರಾಮೋಜಿ ಫಿಲ್ಮ್ ಸಿಟಿನ ಹಿಸ್ಟ್ರಿ ಮೂವೀಸ್ ಹೇಗೆ ಶೂಟ್ ಮಾಡ್ತಾರೆ ಮತ್ತು ಸೆಟ್ಟೆಲ್ಲ ಹೇಗೆ ಹಾಕ್ತಾರೆ, ಡೂಪ್ಲಿಕೇಟ್ ಏರ್ಪೋರ್ಟ್, ಡೂಪ್ಲಿಕೇಟ್ ರೈಲ್ವೆ ಸ್ಟೇಷನ್, ಇಂತಹ ತುಂಬ ಸೆಟ್ಸ್ನ ನೋಡ್ಬೋದು. ಈ ಪ್ಲೇಸ್ ಟೈಮಿಂಗ್ಸ್ ಮಾರ್ನಿಂಗ್ 9 o'clock to ಈವ್ನಿಂಗ್ 5:30. ಆದರೆ ದೀಪಾವಳಿ ಟೈಮಲ್ಲಿ ಹೋದರೆ ನೈಟ್ ಈವೆಂಟ್ಸ್ ತುಂಬ ಇರುತ್ತೆ. ಈ ನೈಟ್ ಈವೆಂಟ್ಸ್ಗೆ ಎಕ್ಸ್ಟ್ರಾ ಕಾಸ್ಟ್ ಏನೂ ಇರೋಲ್ಲ. ಸೇಮ್ ಟಿಕೆಟಲ್ಲಿ ನೀವು ದೀಪಾವಳಿಯಲ್ಲಿ ನಡೆಯೋ 15 days ಕಾರ್ನಿವಲ್ನ ಅಟೆಂಡ್ ಮಾಡ್ಬೋದು. ನಮ್ಮ ಕಾರ್ನಿವಲ್ ಹೇಗೆ ಇತ್ತು ಅಂತ ತೋರಿಸ್ತೀನಿ ನೋಡಿ. ಈ ಕಾರ್ನಿವಲ್ನ ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ದೀಪಾವಳಿ ಟೈಮಲ್ಲಿ ಕಾರ್ನಿವಲ್ನ ಒಂದು ಸತಿ ಆದರೂ ಎಂಜಾಯ್ ಮಾಡಲೇಬೇಕು. ಹೈದರಾಬಾದಲ್ಲಿ ಓಲ್ಡ್ ಸಿಟಿ, ನ್ಯೂ ಸಿಟಿ ಮತ್ತು ಔಟ್ಸ್ಕಟ್ಸ್ ಪ್ಲೇಸ್ನ ಎಲ್ಲ ಕವರ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ನಿಮಗೆ ನಾನು 3 daysಗೆ ಕಮ್ಮಿ ಕಾಸ್ಟಲ್ಲಿ ಎಲ್ಲಿ ಸ್ಟೇ ಆಗಿದೆ ಅನ್ನೋದನ್ನ ತಿಳಿಸ್ತೀನಿ. ಹೈದರಾಬಾದಲ್ಲಿ Airbnb ಆ್ಯಂಡ್ ಹೋಮ್ ಸ್ಟೇ ಕಾನ್ಸೆಪ್ಟ್ ತುಂಬ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಬಡ್ಜೆಟಲ್ಲಿ ಬೆಟರ್ ವ್ಯಾಲ್ಯೂ ಸಿಗುತ್ತೆ. ನಾನು ಸ್ಟೇ ಆಗಿರೋ ಪ್ಲೇಸ್ ನೇಮ್ ಬಂದು ಲೋಹಾ ಸ್ಟೇಸ್ ಅಂತ. ಫ್ಯಾಮಿಲಿ ಆರ್ ಬಿಗ್ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಹೋದರೆ ಇದು ನಿಮಗೆ ಬೆಸ್ಟ್ ಆಪ್ಷನ್. ನಾನು ಬುಕ್ ಮಾಡಿದ್ದು 3 daysಗೆ. ಸೊ ನಾವು ಆಲ್ಮೋಸ್ಟ್ ಟೈಮ್ ಇಲ್ಲೇ ಕುಕ್ ಮಾಡ್ಕೊತಾ ಇದ್ವಿ. ಈ ಹೋಮ್ ಸ್ಟೇಯಲ್ಲಿ ನಿಮಗೆ ಎಲ್ಲ ಕಂಪ್ಲೀಟ್ ಆಪ್ಷನ್ಸ್ ಇದೆ. ಫುಲ್ ಕಿಚನ್ ಸೆಟಪ್, ಪ್ಲೇಟ್, ಸ್ಪೂನ್ಸ್, ಕುಕ್ಕಿಂಗ್ ಮಾಡೋಕ್ಕೆ ಗ್ಯಾಸಿಂದ ಹಿಡಿದು ಎಲ್ಲ ಥರದ ಪಾತ್ರೆಗಳು ಅವೈಲೇಬಲ್ ಇದೆ. ನಿಮಗೆ ಫುಲ್ ಫ್ರೀಡಮ್ ಇರೋಂಥ ಪ್ಲೇಸ್. ಈ ಮನೆಯಲ್ಲಿ ಆರಾಮಾಗಿ 8 ರಿಂದ 9 ಜನ ಸ್ಟೇ ಮಾಡ್ಬೋದು. ಇಲ್ಲಿ ಟೈಮಿಂಗ್ಗೆ ಏನೂ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಸೇಮ್ ಮನೆಯಲ್ಲೇ ಇದ್ದಂಗೆ ಫೀಲ್ ಇರುತ್ತೆ. ಈ ಥರ 1 BHK ಕೂಡ ನಿಮಗೆ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಾದರೆ ಬುಕ್ ಮಾಡ್ಕೋಬೋದು. ಹೈದರಾಬಾದಲ್ಲಿ ಅವ್ರದ್ದು ತುಂಬ ಹೋಮ್ ಸ್ಟೇಸ್ ಈ ಥರ ಇದೆ. ತುಂಬಾ ಪ್ರೊಫೆಷ್ನಲ್ ಮತ್ತು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲೇಸಸ್ ಆಯಿತು, ಸ್ಟೇ ಆಯಿತು. ಇವಾಗ ಫುಡ್ ಆ್ಯಂಡ್ ಶಾಪಿಂಗ್ ಬಗ್ಗೆ ತಿಳಿಸ್ತೀನಿ.
ನಿಮ್ಗೆ ಗೊತ್ತಿರೋ ಹಾಗೆ ಹೈದ್ರಾಬಾದ್ ಅಂದರೆ ಹೈದ್ರಾಬಾದ್ ಬಿರಿಯಾನಿ ಫೇಮಸ್. ಒನ್ ಟೈಮ್ ಹೈದ್ರಾಬಾದ್ ಫೇಮಸ್ ಬಿರಿಯಾನಿ ತಿನ್ನಬೇಕು. ಹೈದ್ರಾಬಾದ್ ಬಿರಿಯಾನಿ ತಿನ್ನೋಕ್ಕೆ ಬೆಸ್ಟ್ ಪ್ಲೇಸ್ ಅಂದರೆ ಪ್ಯಾರಡೈಸ್ ಬಿರಿಯಾನಿ, ಬಾವರ್ಚಿ, ಶದಾಬ್ ಹೋಟೆಲ್ ಮತ್ತು ಪಿಲ್ಲೋ ಹೌಸ್ ರೆಸ್ಟೋರೆಂಟ್. ಅಲ್ಲಿ ಹೋಗಿ ನೀವು ಈ ಹೈದ್ರಾಬಾದ್ ಬಿರಿಯಾನಿನ ಟೇಸ್ಟ್ ಮಾಡ್ಬೋದು. ಬಿರಿಯಾನಿ ತಿಂದಾದ್ಮೇಲೆ ಹೈದ್ರಾಬಾದ್ನ ಸ್ವೀಟ್ ಶಾಪ್ಸಲ್ಲಿ ಖುಬಾನಿ ಕಾ ಮೀಠಾ ಮತ್ತು ಡಬಲ್ ಕಾ ಮೀಠಾನ ಟೇಸ್ಟ್ ಮಾಡಲೇಬೇಕು. ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ಚಾರ್ಮಿನಾರ್ ಹತ್ರ ಇರೋ ನಿಮ್ರಾ ಕಫೆಯಲ್ಲಿ ಕ್ರೀಮ್ ಬನ್, ಟೀ, ರಸ್ಕ್ ತಿನ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಬಿಸ್ಕೆಟ್ಸ್ನ ಮರಿದೇ ಪ್ಯಾಕ್ ಮಾಡಿಸ್ಕೊಂಡು ಬರೋದನ್ನ ಮರಿಬೇಡಿ. ಶಾಪಿಂಗ್ ಬಗ್ಗೆ ಹೇಳೋದಾದರೆ ಹೈದ್ರಾಬಾದ್ನ ಸಿಟಿ ಆಫ್ ಪರ್ಲ್ಸ್ ಅಂತಲೇ ಕರೀತಾರೆ. ಸೊ ನಿಮ್ಗೆ ಏನಾದರೂ ಪರ್ಲ್ಸ್ ರಿಲೇಟೆಡ್ ಬೇಕಾದರೆ ಚಾರ್ಮಿನಾರ್ ಹತ್ರ ಇರೋ ಪರ್ಲ್ ಮಾರ್ಕೆಟ್ಗೆ ಹೋಗ್ಬೋದು. ಇಲ್ಲಿ ಟ್ರೆಡಿಷ್ನಲ್ ಹೈದ್ರಾಬಾದ್ ಪರ್ಲ್ಸ್ ಡಿಸೈನ್ ಸಿಗುತ್ತೆ. ಚಾರ್ಮಿನಾರ್ ಹತ್ರನೇ ಇರೋ ಇನ್ನೊಂದು ಶಾಪಿಂಗ್ ಪ್ಲೇಸ್ ಅಂದರೆ ಲಾಡ್ ಬಜಾರ್. ಇಲ್ಲಿ ಲೈವ್ ಬ್ಯಾಂಗಲ್ಸ್ ಮಾಡಿ ಕೊಡ್ತಾರೆ. ಬಟ್ಟೆ ಶಾಪಿಂಗೋಸ್ಕರ ಸುಲ್ತಾನ್ ಬಜಾರ್ಗೆ ಹೋಗಬೇಕು. ಫುಲ್ ಸ್ಟ್ರೀಟ್ ಬಟ್ಟೆ ಶಾಪ್ಸ್ ಇರುತ್ತೆ. ಇಲ್ಲಿ ಕುರ್ತಾ ಮತ್ತು ದುಪ್ಪಟ್ಟಾಗೆ ಫೇಮಸ್ ಪ್ಲೇಸ್. ಕಿಚನಲ್ಲಿ ಯೂಸ್ ಮಾಡೋ ಟ್ರೆಡಿಷ್ನಲ್ ಐಟಮ್ಸ್ ತೊಗೊಳೋಕ್ಕೆ ಬೇಗಂ ಬಜಾರ್ಗೆ ಹೋಗ್ಬೋದು. ಇಲ್ಲಿ ಹಿತ್ತಾಳೆಯಿಂದ ಮಾಡಿರೋ ಐಟಮ್ಸ್, ಡ್ರೈ ಫ್ರೂಟ್ಸ್, ಪರ್ಫ್ಯೂಮ್ಸ್ ಚೀಪ್ ರೇಟಲ್ಲಿ ಸಿಗುತ್ತೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿರೋ ಥರ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋಲ್ಲಿ ತಿಳಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನನ್ನ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಹೈದ್ರಾಬಾದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.